ನನ್ನ ಹೆಸರು ವಿದ್ಯಾ ಅಂತ. ನಾವು ಹೊಸಕೆರೆಹಳ್ಳಿ ಸುಂದರ್ ಕ್ಲಾಸಿಕ್ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಇರೋದು. ಸೊ ಇಲ್ಲಿ ನಾವು ಹೊಸದಾಗಿ ಅಪಾರ್ಟ್ಮೆಂಟ್ ತಗೊಂಡಾಗ ತುಂಬಾ ಹಳೆ ಬಿಲ್ಡಿಂಗ್ ಇದು. ಸೊ ರಿನೋವೇಟ್ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲ ಕಡೆ ನೋಡ್ಕೊಂಡು ಬಂದ್ವಿ. ಅಲ್ಲಿ ಎಲ್ಲ ಕಡೆಗಿಂತ ನಮಗೆ ವಿ ಝೋನ್ ಕಂಫರ್ಟಬಲ್ ಆಯಿತು, ಬಜೆಟ್ ಕೂಡ ನಮಗೆ ಮ್ಯಾಚ್ ಆಯಿತು. ಸೊ ಹಾಗಾಗಿ ಹೋಗಿ ಮಾತಾಡಿಕೊಂಡು ಅಲ್ಲಿ ಫೈನಲೈಸ್ ಮಾಡ್ಕೊಂಡ್ವಿ. ಸೊ ತುಂಬ ಸಿವಿಲ್ ವರ್ಕ್ ಇತ್ತು. ನಮ್ಮ ಮನೆ ಹಳೆ ಮನೆ ನೋಡಿದವ್ರಿಗೂ ಈಗ ನಾವು ಇರೋ ಮನೆ ನೋಡಿದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೋಡಿದವರು ತುಂಬ ಆಶ್ಚರ್ಯ ಪಡ್ತಾರೆ, ಅಷ್ಟು ಚೇಂಜ್ ಆಗಿದೆ. ಆ್ಯಕ್ಚುಲಿ ತುಂಬ ಖುಷಿ ಇದೆ, ತುಂಬ ಚೆನ್ನಾಗಾಗಿದೆ ನಮ್ಮ ಮನೆ ಇಂಟೀರಿಯರು, ತುಂಬ ಖುಷಿ ಇದೆ. ಕಿಚನ್ ತುಂಬ ಇಷ್ಟ ಆಯಿತು, ಯಾಕಂದರೆ ನಮ್ದು ಹಳೆ ಕಿಚನ್ ಬೇರೆ ಥರನೇ ಇತ್ತು, ಇವಾಗ ತುಂಬಾ ಚೆನ್ನಾಗಿದೆ. ಬಂದವರು ಕೂಡ ತುಂಬ ಖುಷಿ ಪಟ್ಟರು, ಮತ್ತು ಆ ಕಲರ್ ತುಂಬ ಇಷ್ಟಪಟ್ಟರು. ಎಲ್ಲರೂ ಕೂಡ ಒಂಥರ ಯೂನಿಕ್ ಆಗಿದೆ, ಇವಾಗ ಟ್ರೆಂಡಿ ಕಲರ್ ಅದು. ಆಸ್ ಕಮಿಟೆಡ್ ಹೇಗಿತ್ತು ಅವ್ರದ್ದು ಟೈಮ್ ಲೈನ್, ಅದ್ರ ಪ್ರಕಾರನೇ ಕಂಪ್ಲೀಷನ್ ಮಾಡಿಕೊಟ್ರು ಅವರು. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಲ್ಲಿ 2 ತಿಂಗಳು ತುಂಬ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಹೇಳಿದ್ರು. ಒಂದು, ಮನೆ ಇಂಟೀರಿಯರ್ಸ್ ಚೆನ್ನಾಗಿದೆ, ಊಟ ಚೆನ್ನಾಗಿದೆ ಅಂತೇಳಿ. ಹಾಯ್, ನನ್ನ ಹೆಸರು ಪ್ರಮೋದ್ ಅಂತ. ನಾವು ಹೊಸಕೆರೆಹಳ್ಳಿಲಿ ಒಂದು ಅಪಾರ್ಟ್ಮೆಂಟ್ ತೊಗೊಂಡು, ಸುಂದರ್ ಕ್ಲಾಸಿಕ್ ಅಪಾರ್ಟ್ಮೆಂಟ್, ಅದರಲ್ಲಿ 3 BHK ಅಪಾರ್ಟ್ಮೆಂಟ್ ತೊಗೊಂಡು ರಿನೋವೇಷನ್ಗೆ ನಾವು ಇಂಟೀರಿಯರ್ಸ್ ನೋಡ್ಬೇಕಾದ್ರೆ ಆನ್ಲೈನ್ ಗೂಗಲಲ್ಲಿ, ಯೂಟ್ಯೂಬಲ್ಲೆಲ್ಲ ನಾವು ಸರ್ಚ್ ಮಾಡಿದೆವು. ತುಂಬ ಲೈಕ್ ಹೈ ಬಜೆಟ್ ಎಲ್ಲ, ನಮ್ಮ ಬಜೆಟ್ಗೆ ಅದು ಯಾವುದು ಸೂಟ್ ಆಗ್ತಿರ್ಲಿಲ್ಲ. ಆ್ಯಂಡ್ ಇಲ್ಲೇ ನಾವು ಹೊಸಕೆರೆಹಳ್ಳಿಲೇ ವಿ ಝೋನ್ ಇಂಟೀರಿಯರ್ಸ್ ಅಂತ ಹೇಳಿ ನಾವು ಒಂದು ಇಂಟೀರಿಯರ್ ಶೋರೂಮ್ನ ನೋಡಿದ್ವು. ಆ್ಯಂಡ್ ದಿನೇಶನ್ ಅವ್ರನ್ನ ಫಸ್ಟ್ ಭೇಟಿ ಮಾಡ್ದೋ. ಇನಿಷಿಯಲಿ ಸ್ಟಾರ್ಟ್ ಮಾಡ್ದೋ ನಾವು. ಅವರೊಂದು 2-3 ಪ್ರಾಜೆಕ್ಟ್ಸ್ಗಳು ಮಾಡಿದ್ರು. ಆ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಹೋಗಿ ವಿಸಿಟ್ ಮಾಡಿ ಅವ್ರದ್ದು ಕ್ವಾಲಿಟಿ ಆಫ್ ವರ್ಕ್ ಹೇಗೆ ಮಾಡ್ತಾರೆ ಮತ್ತು ಅವ್ರ ಡಿಸೈನ್ಸ್ ಹೇಗಿದೆ ಅಂತೇಳಿ ಅಬ್ಸರ್ವ್ ಮಾಡಿ ಆಮೇಲೆ ಅವ್ರನ್ನ ನಾವು ಫೈನಲೈಸ್ ಮಾಡಿದ್ಮೇಲೆ ಕೂತು ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಅವ್ರ ಹತ್ರ ಡಿಸೈನ್ಸ್ಗಳನ್ನೆಲ್ಲ ನಾವು
ವಿತ್ 3D ಡಿಸೈನ್ಸ್ ಅಲ್ಲೆಲ್ಲ ತೋರಿಸಿದ್ರು, ಯಾವ ಥರ ಪಾಸಿಬಿಲಿಟೀಸ್ ಇದೆ, ಹೇಗೆ ಮಾಡ್ಬೋದು, ಹೇಗೆ ಮಾಡೋದು ಚೆನ್ನಾಗಿ ಕಾಣುತ್ತೆ ಅಂತೆಲ್ಲ ಹೇಳಿ. ಆ್ಯಂಡ್ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ನಾವು ಫೈನಲ್ ಮಾಡಿದ್ಮೇಲೆ ಆ್ಯಸ್ ಪರ್ 3D ಡ್ರಾಯಿಂಗ್ಸ್ ನೋಡಿ ಅದು ವರ್ಕ್ ಸ್ಟಾರ್ಟ್ ಆಯಿತು. ಓವರ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್. ಕಿಡ್ಸ್ ಬೆಡ್ರೂಮ್ ತುಂಬ ಚೆನ್ನಾಗಿ ಮಾಡಿಕೊಟ್ರು, ನಂಗೆ ಇಷ್ಟ ಆಯಿತು ನನ್ನ ರೂಮು. ನಾನು ಹೇಳಿದ ಐಡಿಯಾಸ್ ಪ್ರಕಾರ ಮಾಡಿಕೊಟ್ರು. ಐ ಆಮ್ ವೆರಿ ಹ್ಯಾಪಿ ಫಾರ್ ಮೈ ರೂಮ್. ಥ್ಯಾಂಕ್ ಯು ಮೈ ಪೇರೆಂಟ್ಸ್ ಆ್ಯಂಡ್ ವಿ ಝೋನ್ ಇಂಟೀರಿಯರ್.